नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 261ನೇ ಶ್ಲೋಕ. ಸರ್ವೇ ವಯಂ ನಿಹತ್ಯಾದ್ಯ ಸಕರ್ಣಾನ್ ಧೃತರಾಷ್ಟ್ರಜಾನ್ ಅಭಿಮನ್ಯುಂ ಸ್ಥಾಪಯಾಮೋ ರಾಜ್ಯೇ ಯಾವತ್ ತ್ರಯೋದಶಂ. ಹಾಗೆ ಅಂದ್ರೆ ಹಿಂದೆ ನೋಡಿದಂತೆ ಪಾಂಡವರು ತೀರ್ಥಯಾತ್ರೆಯನ್ನ ಮಾಡ್ತಾ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರೆ. ತಾವು ಮಾಡಿದ ಯಾತ್ರೆಯನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ. ಕೃಷ್ಣನು ಕೂಡ ಪಾಂಡವರ ಅನುಗ್ರಹ ಮಾಡಬೇಕು ಅಂತ ತಾನು ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲಿ ಬಲರಾಮ ದೇವರು ಭೀಮಸೇನ ದೇವರ ರೂಪವನ್ನ ಅಂದ್ರೆ ತಪೋವೇಶವನ್ನು ಕಂಡು ದುರ್ಯೋಧನನ್ನ ನಿಂದೆ ಮಾಡ್ತಾರೆ. ಆಗ ಸಾತ್ಯಕಿ ಕೆಲವು ಮಾತುಗಳನ್ನ ಆಡ್ತಾನೆ. ಏನ್ ಹೇಳಿದ ಹಾಗೆಂದ್ರೆ ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸರ್ವೇ ವಯಂ ನಿಹತ್ಯಾದ್ಯ. ಸರ್ವೇ ವಯಂ ಅಂದ್ರೆ ನಾವೆಲ್ಲರೂ, ಎಲ್ಲರೂ ಅಂದ್ರೆ ಯಾದವರು, ಎಲ್ಲರೂ ನಾವೆಲ್ಲ ಯಾದವರು ಸೇರಿ ಅದ್ಯೈವ ಈಗಲೇ ಹೋಗೋಣ. ಕರ್ಣ ಸಹಿತವಾದ ಧಾರ್ತರಾಷ್ಟ್ರಾದೀನ್ ದುರ್ಯೋಧನ ಮುಂತಾದವರು ಎಲ್ಲರನ್ನು ಕೂಡ ಸಂಹಾರ ಮಾಡಿ ಪಾಂಡವಾಹ ಯಾವತ್ ಕಾಲ ಪರ್ಯಂತಂ ಪಾಂಡವರು ಅವರು ಪ್ರತಿಜ್ಞೆ ಮಾಡಿದ್ದಾರೆ, ಅಂದರೆ ಸಂಕಲ್ಪ ಮಾಡಿದ್ದಾರೆ 13 ವರ್ಷ ಹಾಗೆ ಅಂತ, ವನವಾಸ ಹಾಗೆ ಅಂತ. ಅದರಿಂದ 13 ವರ್ಷ ಆಗುವ ತನಕ ಅವರು ಹಸ್ತಿನಾವತಿಗೆ ಬರಲಿ. ತಾವತ್ ಪರ್ಯಂತಂ ರಾಜ್ಯೆ ಅಭಿಮನ್ಯುಂ ಸ್ಥಾಪಯಾಮಃ. ಅಲ್ಲಿ ತನಕ ನಾವು ಅಭಿಮನ್ಯುವನ್ನ ರಾಜನಾಗಿ ಮಾಡಿಟ್ಟಿರಾನ. ತದನಂತರ ಪಾಂಡವರು ಬಂದು ರಾಜ್ಯ ಸ್ವೀಕಾರ ಮಾಡ್ಲಿ ಹಾಗೆ ಅಂತ ಸಾತ್ಯಕಿ ಹೇಳ್ತಾನೆ. ಸಂವತ್ಸರಂ ಸಮಾಪ್ಯೈವ ಪುರಂ ಯಾಸ್ಯಂತಿ ಪಾಂಡವಾಹ ತಥೋ ಯುಧಿಷ್ಠಿರೋ ರಾಜ್ಯಂ ಶಾಸತು ಪೂರ್ವವತ್. 13 ವರ್ಷ ಆದ ಮೇಲೆ ಯುಧಿಷ್ಠಿರಾದಿಗಳು ಪಾಂಡವರು ಬರ್ತಾರೆ ಹಸ್ತಿನಾವತಿಗೆ. ಬಂದು ಯುಧಿಷ್ಠಿರನನ್ನ ರಾಜನಾಗಿ ಮಾಡೋಣ, ಆಗ ಅವನು ರಾಜ್ಯವನ್ನ ಸ್ವೀಕಾರ ಮಾಡಿ ಶಾಸನ ಮಾಡ್ಲಿ, ರಕ್ಷಣೆ ಮಾಡ್ಲಿ ಹಾಗೆ ಅಂತ ಹೇಳ್ತಾನೆ. ಏವಂ ವದತ್ಯೇವ ಶಿನಿಪ್ರವೀರೇ ಜನಾರ್ದನಃ ಪಾರ್ಥ ಮುಖಾನ್ಯುದೀಕ್ಷ್ಯ ಉವಾಚ ಶೈನೇಯನ ಪಾಂಡುಪುತ್ರಾಃ ಪರೇಣ ಸಂಸಾಧಿತ ರಾಜ್ಯಕಾಮಾಃ. ಶಿನಿಪ್ರವೀರೇ ಶೈನೇಯೇ ಏವಂ ವದತಿ ಸತಿ. ಈ ರೀತಿಯಾಗಿ ಸಾತ್ಯಕಿ ಹೇಳಿದಾಗ ಜನಾರ್ದನ ಅಂದರೆ ಕೃಷ್ಣ ಪರಮಾತ್ಮ ಪಾರ್ಥಾನಾಂ ಮುಖಾನಿ ಉದೀಕ್ಷ್ಯ ಪಾಂಡವರ ಮುಖವನ್ನು ನೋಡಿ ಮಾತನ್ನು ಹೇಳ್ತಾನಂತೆ. ಕೃಷ್ಣ ಪರಮಾತ್ಮ ಹೇಳಿದ ಮಾತು ಏನ್ ಹೇಳಿದ ಹಾಗೆಂದ್ರೆ, ಈ ಶೈನೇಯ ಇಲ್ಲಿ ಸಾತ್ಯಕಿಯೇ ಪಾಂಡೋಹೋ ಪುತ್ರಾಹ ಪಾಂಡುರಾಜನ ಮಕ್ಕಳು ಪರೇಣ ಸಂಸಾದಿತೆ ರಾಜ್ಯ ಬೇರೆಯವರು ಸಂಪಾದನೆ ಮಾಡಿಕೊಟ್ಟ ರಾಜ್ಯದಲ್ಲಿ ಅದನ್ನ ಬಯಸತಕ್ಕವರು ಅಲ್ಲ. ಅಂದ್ರೆ ಕ್ಷತ್ರಿಯರು ಪಾಂಡುಪುತ್ರ ಅಂತ ಅದಕ್ಕೆ ಹೇಳಿದ್ದು. ಪಾಂಡುರಾಜ ಮಹಾಪರಾಕ್ರಮಶಾಲಿ ಕ್ಷತ್ರಿಯ. ಅಂತ ಕ್ಷತ್ರಿಯ ಮಕ್ಕಳಾದ ಪಾಂಡವರು ಬೇರೆಯವರು ಅಂದ್ರೆ ಯಾದವರು ಸಂಪಾದನೆ ಮಾಡಿದ ರಾಜ್ಯವನ್ನ ದಾನವಾಗಿ ಪಡೀತಾರ. ಅವರು ಬೇರೆಯವರು ಸಂಪಾದನೆ ಮಾಡಿದ ರಾಜ್ಯವನ್ನ ಬಯಸತಕ್ಕವರಲ್ಲ ಅವರು ಹಾಗೆ ಅಂತ ಪರಮಾತ್ಮ ಹೇಳ್ತಾನೆ. ಸ್ವಬಾಹುವೀರ್ಯೇನ ನಿಹತ್ಯ ಶತ್ರೂನ್ ಆಪ್ಸ್ಯಂತಿ ರಾಜ್ಯಂ ತೈತೀರಿತೆ ಮುನಾ ತಥೇತಿ ಪಾರ್ಥ ವದನ್ಸ್ತತಸ್ತೆ ಕೃಷ್ಣಂ ಪುರಸ್ಕೃತ್ಯ ಯಯುರ್ದಶಾರ್ಹಾಃ. ಅವರು ಕೃಷ್ಣ ಹೇಳ್ತಾನೆ ಪಾಂಡವರ ಬಗ್ಗೆ, ಸ್ವಬಾಹುವೀರ್ಯೇನ ನಿಹತ್ಯ ಶತ್ರೂನ್ ತಮ್ಮ ಬಾಹುಬಲದಿಂದ ಶತ್ರುಗಳನ್ನೆಲ್ಲ ನಾಶ ಮಾಡಿ ರಾಜ್ಯವನ್ನ ಪಡೆಯುತ್ತಾರೆ. ಈ ರೀತಿಯಾಗಿ ಪರಮಾತ್ಮ ಹೇಳಿದಾಗ ತಥೇತಿ ಪಾರ್ಥಾಹ ವದನ್, ಹೌದು ಹಾಗೆ ಆಗಬೇಕು ಹಾಗೆ ಅಂತ ಪಾಂಡವರು ಕೂಡ ಹೇಳಿದ್ರು. ತದನಂತರ ಯಾದವರು ಎಲ್ಲ ಕೃಷ್ಣನನ್ನ ಮುಂದೆ ಮಾಡಿಕೊಂಡು ದ್ವಾರಕಾಪಟ್ಟಣಕ್ಕೆ ಅವರು ವಾಪಸ್ ಹೋದ್ರು. ಪಾಂಡವರೇನಾದ್ರು ಕ್ರಮೇಣ ಪಾರ್ಥ ಅಪಿ ಶೈಶಿರಂ ಗಿರಿಂ
ತಮಾಸದಂಸ್ತತ್ರ ಕೃಷ್ಣಾಂ ಸುದುರ್ಗೆ ವಿಷಜ್ಜಂತೀಮೀಕ್ಷತೈ ಸಂಸ್ಮೃತೋಥ ಹೈಡಿಂಬ ಆಯಾತ್ ಸಹಿತೋ ನಿಶಾಚರೈಃ. ಪಾಂಡವರು ಕೂಡ ಅಲ್ಲಿಂದ ಪ್ರಭಾಸ ಕ್ಷೇತ್ರದಿಂದ ಹೊರಟು ಕ್ರಮವಾಗಿ ಶೈಶಿರಂ ಅಂದ್ರೆ ಹಿಮಾಲಯ ಪರ್ವತಕ್ಕೆ ಬರ್ತಾರೆ. ಅಲ್ಲಿ ಹಿಮಾಲಯದಲ್ಲಿ ಸುದುರ್ಗೆ ಅತ್ಯಂತ ಹೋಗಲು ಸಾಧ್ಯವಾಗದ ಇರುವ ಅನೇಕ ಜಾಗಗಳು ಇದೆ ಅಲ್ಲಿ ಹಿಮಾಲಯದಲ್ಲಿ, ಆ ಬೆಟ್ಟದಲ್ಲಿ. ಅಂತಹ ಜಾಗದಲ್ಲಿ ದ್ರೌಪದೀಂ ವಿಸರ್ಜತೀಂ, ದ್ರೌಪದಿಗೆ ಅಲ್ಲಿ ಹೋಗೋದಕ್ಕೆ ತೊಂದರೆ ಆಯಿತು. ಅದನ್ನ ನೋಡಿ ದೃಷ್ಟ್ವಾ ತೈಹಿ ಪಾಂಡವೈಹಿ ಸಂಸ್ಮೃತ, ಪಾಂಡವರೆಲ್ಲ ಸ್ಮರಣೆ ಮಾಡಿದರಂತೆ. ಹೈಡಿಂಬ ಅಂದರೆ ಘಟೋತ್ಕಚನನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ಪಾಂಡವರು. ನಿಶಾಚರೈಹಿ ಸ್ವಾನುಚರ ರಾಕ್ಷಸೈಹಿ ಸಹಿತ ಆಯಾತ್, ಸ್ಮರಣೆ ಮಾಡಿದ ಕೂಡಲೇ ಹಿಡಿಂಬಾಸುರ ಅಂದರೆ ಭೀಮಾ ಮತ್ತು ಹಿಡಿಂಬಿ, ಭೀಮಾ ಮತ್ತು ಹಿಡಿಂಬಿಯ ಮಗನಾಗಿ ಹುಟ್ಟಿದವರು ಘಟೋತ್ಕಚ. ಯಾವಾಗ ಪಾಂಡವರು ಸ್ಮರಣೆ ಮಾಡಿದ್ರು, ತಮ್ಮ ಅನುಯಾಯಿಗಳು ರಾಕ್ಷಸರು ಯಾರಿರ್ತಾರೆ ಅವರನ್ನೆಲ್ಲ ಕರೆದುಕೊಂಡು ಘಟೋತ್ಕಚ ಅಲ್ಲಿಗೆ ಬಂದರು. ಉವಾಹ ಕೃಷ್ಣಾಂ ಸತುತಸ್ಯ ಭೃತ್ಯಾಹ ಊಹುಃ ಪಾರ್ಥಾಂಸ್ತೆ ಬದರ್ಯಾಶ್ರಮಂ ಚ ಪ್ರಾಪ್ಯಾತ್ರ ನಾರಾಯಣ ಪೂಜೆಯ ಕೃತ ಸ್ವಕೀಯ ಕಾರ್ಯಾಯ ಯುರುತ್ತರಾಂ ದಿಶಂ. ಸತು ಘಟೋತ್ಕಚ ಕೃಷ್ಣಾಂ ಉವಾಹ, ಆ ಘಟೋತ್ಕಚ ದ್ರೌಪದಿ ದೇವಿಯನ್ನ ಭುಜದಲ್ಲಿ ಕೂಡಿಸ್ಕೊಂಡು ಹೋಗ್ತಾನೆ. ತಸ್ಯ ಘಟೋತ್ಕಚಸ್ಯ ಭೃತ್ಯಾಹ, ಆ ಘಟೋತ್ಕಚನ ಅನುಚರರು ಅಂತ ಯಾರು ಇರ್ತಾರೆ ಅವರು ಪಾಂಡವರನ್ನ, ಉಳಿದ ಪಾಂಡವರು 4, ಅರ್ಜುನ ಸ್ವರ್ಗದಲ್ಲೇ ಇನ್ನು ಇರ್ತಾನೆ. ಉಳಿದ 4 ಜನ ಪಾಂಡವರು ಆ ಘಟೋತ್ಕಚನ ಭೃತ್ಯರು ಏನಿದ್ದಾರೆ ಅವ್ರ ಮೇಲೆ ಕೂತ್ಕೊಂಡು ಅವರೆಲ್ಲ ಹೋಗ್ತಾರೆ. ತೇ ಪಾಂಡವಾಹ ಬದರ್ಯಾಶ್ರಮಂ, ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಹಿಮವತಃ ಉತ್ತರ ತಟೆ, ಉತ್ತರದಲ್ಲಿ, ಉತ್ತರ ಬದರಿ ಅಂತಾರೆ ನೋಡಿ, ವಿದ್ಯಮಾನಂ ಬದರಿಕಾಶ್ರಮಂ ಪ್ರಾಪ್ಯ ನಾರಾಯಣಸ್ಯ ನರಸಖಸ್ಯ ಪೂಜೆಯ, ನಾರಾಯಣ ಅಲ್ಲಿ ನರನಾರಾಯಣ ಆಶ್ರಮ ಇದೆ, ಅಲ್ಲಿ ನರನ ಸಖ ನಾರಾಯಣ, ಅವನ ಪೂಜಾ ನಿಮಿತ್ತವಾಗಿ ಸ್ವಕೀಯಂ ಸ್ವವಿಹಿತಂ ಕಾರ್ಯಂ ಕರ್ತಂ ಏಸ್ತಿ ತಥೋಕ್ತಾಹ, ಅಂದ್ರೆ ತಮಗೆ ವಿಹಿತವಾದ ಪಿತೃಶ್ರಾದ್ದಾದಿ ಕರ್ಮಗಳನ್ನೆಲ್ಲ ಕೂಡ ಅವರಲ್ಲಿಗೆ ಮಾಡಿದರು. ಕ್ಷೇತ್ರ ವಿಧಿ ಅಂತ ಏನು ಹೇಳ್ತಾರೆ ಅಂತ ಕ್ಷೇತ್ರ ವಿಧಿಗಳನ್ನು ಕೂಡ ಅವರಲ್ಲಿ ಮಾಡಿದರು ಅಂತ ಹೇಳ್ತಾರೆ. ಅತೀತ್ಯ ಸರ್ವಶ್ವಶುರಂ ಗಿರಿಂ ತೇ ಸುವರ್ಣಕೂಟಂ ನಿಷಧಂ ಗಿರಿಂ ಚ ಮೇರೋ ಪ್ರಾಚ್ಯಾಂ ಗಂಧಮಾದೇ ಗಿರೌ ಚ ಪ್ರಾಪುರ್ಬದರ್ಯಾಶ್ರಮಮುತ್ತಮಂ ಭುವಿ. ಪಿತೃಶ್ರಾದ್ದಾದಿಗಳನ್ನೆಲ್ಲ ಮುಗಿಸಿ ಅವರು ಉತ್ತರಾಂ ದಿಶಂ ಪ್ರತಿ ಯಯುಹು ಅಂತ ಇದೆ, ಉತ್ತರ ದಿಕ್ಕಿಗೆ ಮತ್ತೆ ಮುಂದೆ ಹೋಗ್ತಾ ಇರ್ತಾರೆ. ಆಗ ಶರ್ವ ಶ್ವಶುರಂ ಹಿಮವಂತಂ, ರುದ್ರದೇವರ ಮಾವ ಹಿಮಾಲಯ ಅಂದ್ರೆ ಹಿಮಾಲಯ ರಾಜನ ಮಗಳೇ ಪಾರ್ವತಿ, ಪಾರ್ವತಿಯನ್ನ ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅದರಿಂದ ಮಾವ, ರುದ್ರನ ಮಾವನ ಪ್ರದೇಶ ಅಂದ್ರೆ ಹಿಮಾಲಯ, ಅದನ್ನ ದಾಟಿ ಉತ್ತರ ದಿಕ್ಕಿಗೆ ಹೋದಾಗ ತೇ ಸುವರ್ಣಕೂಟಂ ಗಿರಿಂ, ಸುವರ್ಣಕೂಟ ಅಂತ ಒಂದು ಬೆಟ್ಟ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಿಷಧಾಕ್ಯಂ ಗಿರಿಂಚ ಅತೀತ್ಯ, ಆ ಹೇಮಕೂಟವನ್ನು ದಾಟಿ ನಿಷಧ ಅಂತ ಒಂದು ಪರ್ವತ, ಅದನ್ನು ಕೂಡ ದಾಟಿ ಮೇರೋಹೋ, ಮೇರು ಪರ್ವತದ ಪೂರ್ವ ದಿಕ್ಕಿನಲ್ಲಿ ಇರತಕ್ಕ ಗಂಧಮಾದನ ಗಿರಿ ಅಂತ ಗಂಧಮಾದನ ಪರ್ವತ ಇದೆ. ಆ ಪರ್ವತದಲ್ಲಿ ಉತ್ತಮಂ ಬದರಿಕಾಶ್ರಮಂ ಪ್ರಾಪುಹು, ಗಂಧಮಾದನ ಅಲ್ಲಿ ಒಂದು ಬದರಿಕಾಶ್ರಮ ಇದೆ. ಗಂಧಮಾದನಸ್ಯ ತೃತೀಯ ಬದರಿಕಾಶ್ರಮ ಅಂತ ಬರೀತಾರೆ. ಆ ಗಂಧಮಾದನ ಪರ್ವತದಲ್ಲಿ ಇರತಕ್ಕ ಬದರಿಕಾಶ್ರಮಕ್ಕೆ ಅಲ್ಲಿಗೆ ಹೋದರು ಅಂತ. ತಸ್ಮಿನ್ ಮುನೀಂದ್ರೈರಭಿಪೂಜ್ಯಮಾನ ನಾರಾಯಣಂ ಪೂಜಯಂತಃ ಸದೈವ ಚಕ್ರುಸ್ತಪೋ ಜ್ಞಾನ ಸಮಾಧಿಯುಕ್ತಂ ಸುತತ್ವ ವಿದ್ಯಾಂ ಪ್ರತಿಪಾದಯಂತಹ. ತಸ್ಮಿನ್ ಆಶ್ರಮೆ, ಆ ಆಶ್ರಮದಲ್ಲಿ ಮುನೀಂದ್ರೈಹಿ ಜೈಮಿನ್ಯಾದಿ ಋಷಿಗಳಿಂದ ಪೂಜಿಸಲ್ಪಟ್ಟವರಾಗಿ, ತಥಾ ನಾರಾಯಣಂ ಪೂಜೆಯಂತಹ, ಸದಾ ಪರಮಾತ್ಮನನ್ನು ಪೂಜೆ ಮಾಡತಕ್ಕವರು ಪಾಂಡವರು ನಾರಾಯಣನನ್ನು ಪೂಜೆ ಮಾಡಿ,
ಜ್ಞಾನ ಸಮಾಧಿಭ್ಯಾಂ, ಅಪರೋಕ್ಷ ಜ್ಞಾನ ಧ್ಯಾನಾಭ್ಯಾಂ, ಅಪರೋಕ್ಷ ಜ್ಞಾನ ಮತ್ತು ಧ್ಯಾನದಿಂದ ಕೂಡಿದವಾದ ತಪಸ್ಸನ್ನು ಮಾಡಿದರು ಅಂದ್ರೆ ಅದರಲ್ಲಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಕಾಣ್ತಾ ಇದ್ರು. ಸಾಕ್ಷಾತ್ತಾಗಿ ಪರಮಾತ್ಮನನ್ನ ಹೃದಯ ಗುಹಾದಲ್ಲಿ ಕಾಣ್ತಾ ಪರಮಾತ್ಮನಲ್ಲೇ ಮನಸ್ಸಿಟ್ಟು ಏಕಾಗ್ರತೆಯಿಂದ ತಪಸ್ಸನ್ನು ಮಾಡಿದರು. ತಥಾ ಸತಿ ಹಂಗ್ ಮಾಡ್ತಾ ಇರುವಾಗ ನಿರ್ದುಷ್ಟಾಂ ತತ್ವವಿದ್ಯಾಂ ಪರಮಾತ್ಮಾದಿ ತತ್ವಪ್ರಕಾಶಿಕಾಂ ವಿದ್ಯಾಂ ಬ್ರಹ್ಮಸೂತ್ರಾದಿ ವಿದ್ಯಾಂ, ಪರಮಾತ್ಮನ ವಿಚಾರವನ್ನು ತಿಳಿಸಿಕೊಡತಕ್ಕ ತತ್ವವಿದ್ಯೆ ಅಂದ್ರೆ ಪರಮಾತ್ಮನೇ ಸರ್ವೋತ್ತಮ ಇತ್ಯಾದಿ ಮುಖ್ಯ ಪ್ರಮೇಯಗಳು ಏನಿದೆ ಶಾಸ್ತ್ರದ್ದು ಅದನ್ನೆಲ್ಲ ನಿರ್ಣಯ ಮಾಡಿಕೊಡತಕ್ಕದ್ದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರಾದಿ ವಿದ್ಯೆಗಳನ್ನು ಕೂಡ ತಿಳಿಸಿಕೊಡ್ತಾ ಉಪದೇಶ ಮಾಡ್ತಾ ಇರತಕ್ಕ ಶಿಷ್ಯೇಭ್ಯ ವ್ಯಾಕುರ್ವಂತಹ, ಪಾಂಡವರು ತಮ್ಮ ಶಿಷ್ಯರಿಗೆ ಆ ಬ್ರಹ್ಮಸೂತ್ರಾದಿಗಳನ್ನೆಲ್ಲ ಪಾಠ ವ್ಯಾಖ್ಯಾನ ಮಾಡುವವರಾಗಿ ತಪಸ್ಸನ್ನು ಮಾಡ್ತಾ ಇದ್ರು. ನೋಡಿ, ತಪಸ್ಸು ಎರಡು ರೀತಿಯಾಗಿ ಇದೆ. ಒಂದು ಪರಮಾತ್ಮನ ರೂಪವನ್ನ ಧ್ಯಾನ ಮಾಡುತ್ತಾ ಮಂತ್ರೋಚ್ಚಾರಣೆ ಮಾಡ್ತಾ ಮಾಡೋದು. ಇನ್ನೊಂದು ತಪಸ್ಸು ಯಾವುದು ಅಂದ್ರೆ ಶಾಸ್ತ್ರಗಳ ವ್ಯಾಖ್ಯಾನ ಮಾಡೋದು. ಅದು ಕೂಡ ಒಂದು ರೀತಿಯಾದ ತಪಸ್ಸು ಅಂತ. ಪರಮಾತ್ಮನಲ್ಲೇ ಮನಸ್ಸು ಇರುತ್ತದೆ ಆಗ ಮಾಡಿದಾಗಲೂ ಕೂಡ. ಅಂತಹ ಒಂದು ವಿಚಾರವನ್ನ ಪಾಂಡವರು ಮಾಡ್ತಾ ಇದ್ರು. ಏವಂ ಬದರ್ಯಾಂ ವಿಹರತ್ಸು ತೇಷು ಕ್ವಚಿದ್ರಃ ಕೃಷ್ಣಯ ವಾಯುಸೂನೌ ಸ್ಥಿತೇ ಗರುತ್ಮಾನುರಗಂ ಜಹಾರ ಮಹಾಹ್ರದಾತ್ ವಾಸುದೇವಾಸನಾಗ್ರ್ಯ. ತೇಷು ಪಾಂಡವೇಶು, ಈ ರೀತಿಯಾಗಿ ಪಾಂಡವರು ಬದ್ರಿಕಾಶ್ರಮೇ ವಿಹರತ್ಸು, ಬದ್ರಿಕಾಶ್ರಮದಲ್ಲಿ ವಿಹಾರ ಮಾಡ್ತಾ ಇರುವಾಗ, ವಿಹಾರ ಮಾಡೋದು ಅಂದ್ರೆ ಏನು, ತಪಸ್ ಮಾಡೋದೆ, ಅದರಿಂದಲೇ ಸಂತುಷ್ಟರಾಗಿ ಇದ್ರು ಅಂತ ಒಟ್ಟ ಅಭಿಪ್ರಾಯ. ವಿಹಾರವನ್ನು ಮಾಡುತ್ತಾ ಇರುತ್ತಿರುವ ಸಂದರ್ಭದಲ್ಲಿ ಕ್ವಚಿತ್ ಏಕಾಂತದಲ್ಲಿ ಕೃಷ್ಣ ಅಂದ್ರೆ ದ್ರೌಪದಿ ದೇವಿ ಮತ್ತು ಭೀಮಸೇನ ದೇವರು ಏಕಾಂತದಲ್ಲಿ ಇರುವಾಗ ವಾಸುದೇವಾಸನಾಗ್ರ್ಯ, ವಾಸುದೇವನ ಆಸನ, ಪರಮಾತ್ಮನ ಆಸನ ಅಂದ್ರೆ ಯಾವುದು, ಗರುಡ ದೇವ. ಗರುತ್ಮಾನ್ ಗರುಡ ಮಹಾಹ್ರದಾತ್, ಒಂದು ದೊಡ್ಡ ಸರೋವರದಿಂದ, ಸರೋವರಾತ್ ಉರಗಂ ಸರ್ಪಂ ಜಹಾರ, ಅಲ್ಲಿದ್ದ ಒಂದು ಸರ್ಪವನ್ನ ಹಿಡ್ಕೊಂಡು ಗರುಡ ದೇವರು ಹೋಗ್ತಾ ಇದ್ರ. ಗರುಡ ಪಕ್ಷಿಗಳಿಗೆ ಆಹಾರ ಸರ್ಪವೇ. ಅದರಿಂದ ಯಾವಾಗ ಕೃಷ್ಣ ಮತ್ತು ಭೀಮಸೇನ ದೇವರು ಅಲ್ಲಿ ಬದ್ರಿಕಾಶ್ರಮದಲ್ಲಿ ಏಕಾಂತದಲ್ಲಿ ಇದ್ದರು, ಆಗ ಗರುಡ ದೇವರು ಅಲ್ಲಿದ್ದ ಒಂದು ಸರೋವರದಿಂದ ಒಂದು ಹಾವನ್ನ ಹಿಡ್ಕೊಂಡು ಹೋಗ್ತಾ ಇದ್ರು. ತತ್ಪಕ್ಷಪಾತೇನ ವಿಚಾಲಿತೇತು ತಸ್ಮಿನ್ ಗಿರೌ ಕಮಲಂ ಹೈಮಮಗ್ರ್ಯಂ ಪಪಾತ ಕೃಷ್ಣ ಭೀಮಯೋ ಸನ್ನಿಧಾನೆ ಉದ್ಯದ್ಭಾನೋರ್ಮಂಡಲಾಭಂ ಸುಗಂಧಂ. ಆಗ ಏನಾಯ್ತು ಅಂದ್ರೆ ಆ ಗರುಡನ ರೆಕ್ಕೆ, ಆ ರೆಕ್ಕೆಯನ್ನ ಬೀಸ್ಕೊಂಡು ಅವರು ಹಾರುವಾಗ ಆ ಗಂಧಮಾದನ ಪರ್ವತದಲ್ಲಿ ಇದ್ದ ಒಂದು ಬಂಗಾರಮಯವಾದ ಶ್ರೇಷ್ಠವಾದ ಒಂದು ಕಮಲ, ಆ ಕಮಲ ಕೃಷ್ಣ ಅಂದ್ರೆ ದ್ರೌಪದಿ ದೇವಿ ಮತ್ತು ಭೀಮಸೇನ ದೇವರು ಇದ್ರಲ್ವಾ, ಅವರ ಸಮೀಪದಲ್ಲಿ ಬಂದು ಬಿತ್ತು ಆ ಹೂವು. ಗರುಡನ ರೆಕ್ಕೆಯಿಂದ ಬಂದ ಗಾಳಿ, ಆ ಗಾಳಿಯಿಂದ ಆ ಒಂದು ಕಮಲಮಯವಾದ ಒಂದು ಬಂಗಾರಮಯವಾದ ಕಮಲ ಅದು ದ್ರೌಪದಿ ಮತ್ತು ಭೀಮಸೇನ ದೇವರ ಹತ್ರ ಬಂದು ಬಿತ್ತು ಅಂತ ಹೇಳ್ತಾರೆ. ಅದು ಹೇಗಿತ್ತು, ಉದ್ಯದಾದಿಸ್ಯ ಮಂಡಲಾಭಂ, ಉದಯಿಸುವ ಸೂರ್ಯನಂತೆ ಕಂಗೊಳಿಸ್ತಾ ಇತ್ತು, ಸುಂದರವಾಗಿ ಇತ್ತು. ಸುಗಂಧಂ, ಒಳ್ಳೆ ಸುಗಂಧ ಭರಿತವಾದ ಒಂದು ಹೂವು ಅದು ಅಲ್ಲಿ ಬಂದು ಬಿತ್ತು ಅಂತ ಹೇಳ್ತಾ ಇದ್ದ. ಪರಮಾತ್ಮನ ಅನುಗ್ರಹ, ಅಂತ ದಿವ್ಯಮಯವಾದ ಹೂವುಗಳ ಒಂದು ಸಮ್ಮೇಳನ, ಅದು ಬಂದು ಬರೋದು ಸಿಗೋದು ಎಲ್ಲವೂ ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.